ರಾತ್ರಿ ಎಲ್ಲಾನು ಮಾಯ ಮಾಡಿ ಅದನ್ನ ದುಡ್ಡಾಗಿ ಬದಲಾಯಿಸ್ಕೊಂಡು ಇವಾಗ ಅಮಾಯಕರ ತರ ಜನರನ್ನ ಯಾಮಾರ್ಸಕ್ ನೋಡ್ತಾ ಇದ್ದೀರಾ. ರಾತ್ರಿ ಒಡವೆಗಳು ನೋಡಿದಾಗ ಆಸೆ ಹುಟ್ಕೋತು, ಇವಾಗ ಶಿಕ್ಷೆ ಅಂತಿದ್ದ ಹಾಗೆ ಭಯ ಆಗ್ತಿದ್ಯಾ? ಈ ಕಳ್ಳಿಗೆ, ಅದೇ ಈ ರಾಂಪುರದ ರಾಜಲಕ್ಷ್ಮಿಗೆ ಯಾವ ಶಿಕ್ಷೆ ಕೊಡ್ತೀರಾ ಅಂತ ಹೇಳಿ ಅಣ್ಣ. ಅವತ್ತು ನನ್ನ ಮಗಳ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ದೆ. ತಪ್ಪು ನಮ್ ಕಡೆ ಇಲ್ಲ ಅಂದ್ರು ನಿಧಿನ ಕಾಪಾಡುವುದು ನಮ್ ಜವಾಬ್ದಾರಿ ಆಗಿರೋದಕ್ಕೆ ಊರಿನ ಕಟ್ಟುಪಾಡಿನ ಪ್ರಕಾರ ನಾನೇ ನನ್ನ ಮಗಳನ್ನ ಊರಿಂದ ಆಚೆ ಕಳಿಸ್ದೆ. ಆದ್ರೆ 1 ತಿಂಗಳಲ್ಲಿ ಅವಳು ನಿಜಾಯಿತಿನ ನಿರೂಪಿಸ್ಕೊಂಡು ನಿಧಿನ ಕಾಪಾಡಿದಾಳೆ. ನೋಡಿದ್ಯಾ, ನಿಜಾಯಿತಿಯಿಂದ ಬದುಕೋರು ಹೀಗೆ ಇರ್ತಾರೆ. ಊರಿಂದ ಹೊರಗಾಗ್ಬೇಕಾಗಿರೋದು ರಾಜಲಕ್ಷ್ಮಿನಲ್ಲ, ಈ ಅನಗಾದೇವಿನ. ಹೌದು, ಅನಗಾದೇವಿನ ಊರಿಂದ ಹೊರಗಾಕ್ಬೇಕು. ಹೌದು, ಅನಗಾದೇವಿಯವ್ರನ್ನ ಊರಿಂದ ಹೊರಗಾಕ್ಬೇಕು. ಅನಗಾದೇವಿಯವ್ರನ್ನ ಊರಿಂದ ಹೊರಗಾಕ್ಬೇಕು, ಹೊರಗಾಕ್ಲೇಬೇಕು. ಅವಳು ಈ ಊರಲ್ಲೇ ಇರಬೇಕು. ಈ ಊರಿನ ಕಟ್ಟುಪಾಡುಗಳು, ಸಂಸ್ಕೃತಿ, ಸಂಪ್ರದಾಯಗಳು ಎಲ್ಲ ತಿಳ್ಕೋಬೇಕು. ಆಮೇಲೆ ತಾನೇ ನಿರ್ಧಾರ ತಗೋಬೇಕು, ಇಲ್ಲೇ ಇರಬೇಕು ಅಥವಾ ಹೋಗ್ಬೇಕು ಅನ್ನೋದನ್ನ. ಮಗಳೇ ರಾಜಿ, ಅವತ್ತು ಊರ್ನವರೆಲ್ಲ ನಿನ್ನನ್ನ ಈಟಿಲ್ ಚುಚ್ಚಿದಾಗೆ ಚುಚ್ಚಿ ಮಾತಾಡ್ತಿದ್ರೆ ಅದು ನನ್ನನ್ನೇ ಚುಚ್ಚಿ ನನ್ನನ್ನು ಗಾಯ ಮಾಡ್ತಿತ್ತು. ನನ್ನಿಂದ ತಡ್ಕೊಳಕ್ಕಾಗ್ತಿರ್ಲಿಲ್ಲ ರಾಜಿ. ಹಾಗಂತ ಎದುರುತ್ರ ಕೊಡೋದಕ್ಕೂ ನನ್ನ ಕೈಲಾಗ್ತಿರ್ಲಿಲ್ಲ. ಆದ್ರೆ ಈಗ ನಿನ್ನನ್ನು ಈ ರೀತಿ ನೋಡ್ತಿದ್ರೆ ನನಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಗೊತ್ತಾ. ಇದಕ್ಕಿಂತ ಹೆಚ್ಚಾಗಿ ಒಬ್ಬ ತಾಯಿಗೆ ಇನ್ನೇನ್ ಬೇಕು ಹೇಳು? ಅಮ್ಮ, ನ್ಯಾಯಕ್ಕೋಸ್ಕರನೇ ನಿಂತ್ಕೊಳ್ಳೋರು ನಾವು. ನಮ್ಮವರು ಅಂತ ಪ್ರತ್ಯೇಕವಾಗಿ ಅನುಮಾನ ಪಡೋದಕ್ಕೆ ಹೋಗ್ಬಾರ್ದು. ಅವತ್ತು ನಿಧಿನ ಕದ್ದೆ ಅನ್ನೋ ಅಪವಾದ ನನ್ ಮೇಲೆ ಇದೆ. ಅದಕ್ಕೆ ನಾನು ಯಾರ ಜೊತೆನೂ ವಾದ ಮಾಡೋದಕ್ಕಾಗ್ಲಿಲ್ಲ. ಆದ್ರೆ ಇವತ್ತು ಶೌರ್ಯ ಸರ್, ಆದ್ಯ, ಸೀನು ಮಾವ, ಕಡೆಗೆ ಅಪ್ಪನೂ ಕೂಡ ಎಲ್ರೂ ಸರಿಯಾದ ಸಮಯಕ್ಕೆ ಬರ್ದೇ ಹೋಗಿದ್ರೆ ಇದು ನಮ್ಗೆ ಸಿಗ್ತಾನೆ ಇರ್ಲಿಲ್ಲ. ನಿಜಾಯಿತಿ ನಿನ್ ಶಕ್ತಿ, ಆತ್ಮಗೌರವ ನೀನ್ ನಡೆಯೋ ದಾರಿ, ನಿನ್ ಸಂಕಲ್ಪನೇ ಈ ಗೆಲುವು.